Welcome back to Raman Tutorials. In today's class, we are going to decode GPSTER English syllabus in easy and interesting way. ನೋಡಿ ಈಸಿಯಾಗಿ ಇಂಟ್ರೆಸ್ಟಿಂಗ್ ಆಗಿ GPSTER ಸಿಲೆಬಸ್ಗೆ ಹೇಗೆ ಪ್ರಿಪೇರ್ ಮಾಡಬೇಕು ಅನ್ನೋದಕ್ಕೋಸ್ಕರ ಐ ಆಮ್ ಗೋಯಿಂಗ್ ಟು ಡಿಕೋಡ್ ಆ ರೋಡ್ ಮ್ಯಾಪ್ ಹೇಗಿರಬೇಕು, ನಿಮ್ಮ ಪ್ರಿಪ್ರೇಷನ್ ಹೇಗಿರಬೇಕು ಅಂತ ಹೇಳ್ತಾ ಹೋಗ್ತೀನಿ. ಹಾಗಾದ್ರೆ ಯು ಹ್ಯಾವ್ ಟು ಕವರ್ 3 ಥಿಂಗ್ಸ್: ಗ್ರಾಮರ್ ಅಂಡ್ ಯೂಸೇಜ್, composition and pedagogy. These are very important aspects. ಈ ಎಕ್ಸಾಮ್ ಅನ್ನ ನಿಮಗೆ ಸೆಟ್ ಮಾಡಿರೋದು ಟು ಟೆಸ್ಟ್ ಯುವರ್ ನಾಲೆಜ್. ನಿಮ್ಮ ನಾಲೆಜ್, ಅದರಲ್ಲೂ ಕೂಡ ನಿಮ್ಮ ಪ್ರೊಫಿಷಿಯನ್ಸಿ ಇನ್ ಲ್ಯಾಂಗ್ವೇಜ್ ಅನ್ನ ಟೆಸ್ಟ್ ಮಾಡೋದಕ್ಕೋಸ್ಕರ ಬಿಲ್ಡ್ ಮಾಡಿದೆ. ಈ ಸಿಲೆಬಸ್ ಈಸ್ ಗೋಯಿಂಗ್ ಟು ಬಿ ವೆರಿ ಎಕ್ಸ್ಟೆನ್ಸಿವ್ ಅಂಡ್ ಇಟ್ ಕವರ್ಸ್ ಗ್ರಾಮಟಿಕಲ್ ಥಿಯರಿ ಟು ಪೆಡಗಾಗಿಕಲ್ ಅಪ್ರೋಚಸ್ ವರೆಗೂ ಇದೆ. ಹಂಗಾದ್ರೆ ಲೆಟ್ಸ್ ಜಂಪ್ ಇನ್ ಟು ಇಟ್. ನೋಡಿ, ಈ ಸಿಲೆಬಸ್ ಏನಿದೆ GPSTER ಸಿಲೆಬಸ್ 5 ಪಿಲ್ಲರ್ಸ್ ಮೇಲೆ ಬಿಲ್ಡ್ ಆಗಿದೆ. ವಾಟ್ ಆರ್ ದೋಸ್ ಪಿಲ್ಲರ್ಸ್ ಅಂದ್ರೆ, ದೋಸ್ ಆರ್ ಬಿಲ್ಟ್ ಆನ್ ಇಂಗ್ಲಿಷ್ ಪ್ರೊಫಿಷಿಯನ್ಸಿ ಮೇಲಿದೆ. ಫಸ್ಟ್ ಥಿಂಗ್ ಫಸ್ಟ್, ಈ ಪೇಪರ್ ಏನಿದೆ, ಸೆಕೆಂಡ್ ಪೇಪರ್ 150 ಮಾರ್ಕ್ಸ್ ಬರುತ್ತೆ. ಅದರಲ್ಲಿ 50 MCQs ಇರುತ್ತೆ ಅಂಡ್ 100 ಮಾರ್ಕ್ಸ್ ಏನಿರುತ್ತಲ್ಲ, ಅಲ್ಲಿ ನಿಮಗೆ ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ ಅನ್ನ ಕೇಳ್ತಾರೆ. ಓವರ್ ಆಲ್ ಇದು ನಿಮಗೆ ಸೆಕೆಂಡ್ ಪೇಪರ್ ಏನಿದೆ 150 ಮಾರ್ಕ್ಸ್ ಇರುತ್ತೆ, 50 MCQs ಅಂಡ್ 100 ಮಾರ್ಕ್ಸ್ ಫಾರ್ ಡಿಸ್ಕ್ರಿಪ್ಟಿವ್ ಕ್ವಶನ್ಸ್. ಡಿಸ್ಕ್ರಿಪ್ಟಿವ್ ಏನು ಡಿಸ್ಕಸ್ ಮಾಡ್ತೀವಿ, ಲೆಟ್ಸ್ ಮೂವ್ ಆನ್. ಹಾಗೆ ತಿಳಿತಾ ಹೋಗೋಣ. ಇದಿಷ್ಟು ಪೇಪರ್ ಅಲ್ಲಿ ನಿಮಗೆ 5 ಏರಿಯಾಸ್ ಇದೆ. ಒನ್ ಈಸ್ ರೀಡಿಂಗ್ ಕಾಂಪ್ರಿಹೆನ್ಷನ್, ಅನ್ಸೀನ್ ಪ್ಯಾಸೇಜಸ್, ಪೀಸ್ ಆಫ್ ಪೊಯೆಟ್ರಿ ಎಲ್ಲ ಕೊಡ್ತಾರೆ. ಅಂಡ್ ಸೆಕೆಂಡ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಲ್ಯಾಂಗ್ವೇಜ್ ಅಂಡ್ ವೊಕ್ಯಾಬ್ಯುಲರಿ, ಲ್ಯಾಂಗ್ವೇಜ್ ಯೂಸ್ ಮತ್ತೆ ವೊಕ್ಯಾಬ್ಯುಲರಿ ಮೇಲೆ ಬಿಲ್ಟ್ ಆಗಿದೆ. Third aspect, grammar and language use, in other words we can say usage. Major and very difficult aspect, ನಾನು ಲಾಸ್ಟ್ 2016 ಇಂದ ನಾನು ಪೇಪರ್ ನ ಡಿಕೋಡ್ ಮಾಡ್ತಾ ಇದ್ದೀನಿ. ಐ ಹ್ಯಾವ್ ಸೀನ್ ಪೀಪಲ್ ಸ್ಟ್ರಗಲಿಂಗ್ ಇನ್ ದಿಸ್ ಏರಿಯಾ. ಈ ಏರಿಯಾದಲ್ಲಿ ಸ್ಟ್ರಗಲ್ ಮಾಡ್ತಾರೆ. ಲೆಟ್ಸ್ ಸಿ ಮೆಥಡ್ಸ್ ಅಂಡ್ ಅಪ್ರೋಚಸ್ ಬಗ್ಗೆ ಏನೆಲ್ಲ ನೀವು ಸ್ಟಡಿ ಮಾಡಬೇಕು ಅನ್ನೋದು ಕೂಡ ಹೇಳ್ಕೊಡ್ತೀನಿ. ದೀಸ್ ಆರ್ ದ 5 ಏರಿಯಾಸ್. ಹಾಗಾದ್ರೆ ಏನಿದೆ, ಫಸ್ಟ್ ಏರಿಯಾ ಮೇಲೆ ಫೋಕಸ್ ಮಾಡೋಣ. ವಾಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಫ್ರಮ್ ದಿಸ್ ಪೇಪರ್ ಅಂದ್ರೆ, ಇದು ನಿಮ್ಮ ಎಬಿಲಿಟಿನ ಅಸೆಸ್ ಮಾಡುತ್ತೆ. ಇಟ್ ಅಸೆಸಸ್ ಯುವರ್ ಎಬಿಲಿಟಿ ಟು ಇಂಟರ್ಪ್ರೆಟ್ ಅಂಡ್ ಅನಲೈಸ್ ದ ಡೈವರ್ಸ್ ಟೆಕ್ಸ್ಟ್ ಲೈಕ್ ಪ್ರೋಸ್, ಪೊಯೆಟ್ರಿ, ಕಾನ್ವರ್ಸೇಷನ್ಸ್, ಎಸ್ಸೇಸ್, ಆರ್ಟಿಕಲ್ಸ್ ಅಂಡ್ ರಿಪೋರ್ಟ್ಸ್. ಇಷ್ಟುದ್ರ ಮೇಲೆ ನಿಮಗೆ ಕ್ವಶನ್ಸ್ ಕೇಳ್ತಾರೆ. ನಿಮ್ಮ ಎಬಿಲಿಟಿ ಟು ಅಂಡರ್ಸ್ಟ್ಯಾಂಡ್, ಕಾಂಪ್ರೆಂಡ್, ಇಂಟರ್ಪ್ರೆಟ್ ಅನ್ನೋದ್ರ ಮೇಲೆ ಇದು ಇರುತ್ತೆ. ಇಟ್ ಬೇಸ್ಡ್ ಆನ್ ದಟ್. ಇಲ್ಲಿ ಕ್ವಶನ್ಸ್ ಯೂಶಲಿ ಟೋನ್, ಇಂಟೆಂಟ್ ಮತ್ತೆ ಕಾಂಟೆಕ್ಸ್ಟ್ ಮೇಲೆ ಕ್ವಶನ್ಸ್ ಇರುತ್ತೆ. ನೀವು ಹೌ ಕ್ಯಾನ್ ಯು ಹ್ಯಾಂಡಲ್ ದೀಸ್ ವೆರೈಟಿ ಆಫ್ ಫಾರ್ಮೆಟ್ಸ್ ಸಕ್ಸಸ್ಫುಲಿ ಇನ್ ವಿತ್ ಅಕ್ಯೂಟ್ ಆರ್ ಯು ಕ್ಯಾನ್ ಸೇ ಅಕ್ಯುರೇಟ್ ಪ್ರೆಸಿಷನ್ ಜೊತೆಗೆ ಇನ್ ದಟ್ ಟೆನ್ಸ್ಡ್ ಮೂಮೆಂಟ್ಸ್. ಎಕ್ಸಾಮ್ ಏನಿದೆ, ಟೆನ್ಸ್ ಮೂಮೆಂಟ್ಸ್ ಅಲ್ಲಿ ಹೇಗೆ ಹ್ಯಾಂಡಲ್ ಮಾಡ್ತೀರಾ, ಹೌ ಕ್ಯಾನ್ ಯು ಹ್ಯಾಂಡಲ್ ಅನ್ನೋದನ್ನ ಇಲ್ಲಿ ನಿಮಗೆ ಟೆಸ್ಟ್ ಮಾಡ್ತಾರೆ. ಅಂದ್ರೆ ಇಲ್ಲಿ ಪೊಯೆಟ್ರಿ ಕೊಡ್ತಾರೆ, ಪ್ರೋಸ್ ಕೊಡ್ತಾರೆ, ಡೈಲಾಗ್ಸ್ಗಳನ್ನು ಕೊಡ್ತಾರೆ, ಎಸ್ಸೇಸ್ ಕೊಡ್ತಾರೆ, ಆರ್ಟಿಕಲ್ಸ್ ಕೊಡ್ತಾರೆ, ರಿಪೋರ್ಟ್ಸ್ ಕೊಡ್ತಾರೆ. ನೀವು ಅವುಗಳಿಂದ ಅದ್ರ ಮೇಲೆ ಕ್ವಶನ್ಸ್ ಅನ್ನ ನಿಮಗೆ ಕೇಳಲಾಗತ್ತೆ. ನಿಮ್ಮ ಕಾಂಪ್ರಿಹೆನ್ಷನ್ ಎಬಿಲಿಟಿನ, ನಿಮ್ಮ ಇಂಟರ್ಪ್ರಿಟೇಷನ್ ಎಬಿಲಿಟಿನ ಚೆಕ್ ಮಾಡ್ತಾರೆ. ರೈಟ್? ಎಷ್ಟು ಮಾರ್ಕ್ಸ್ ಬರುತ್ತೆ ಅದನ್ನು ಕೂಡ ಹೇಳ್ತೀನಿ. ವೊಕ್ಯಾಬ್ಯುಲರಿ ಅಂದ ತಕ್ಷಣ ಯು ಹ್ಯಾವ್ ಟು ವರ್ಕ್ ಆನ್ ಯುವರ್ ಸ್ಪೆಲ್ಲಿಂಗ್ಸ್ ಅಂಡ್ ಸಿಲೆಬಿಫಿಕೇಶನ್, ಪ್ರಿಫಿಕ್ಸಸ್ ಮತ್ತೆ ಸಫಿಕ್ಸಸ್ ಮೇಲೆ ಕ್ವಶನ್ಸ್ ಇರುತ್ತೆ. ನೌನ್ಸ್ ಅಂಡ್ ಜೆಂಡರ್ಸ್ ಮೇಲೆ ಇರುತ್ತೆ. ಸಿನೋನಿಮ್ಸ್ ಮತ್ತೆ ಆಂಟೋನಿಮ್ಸ್, ಹೋಮೋನಿಮ್ಸ್ ಮತ್ತೆ ಹೋಮೋಫೋನ್ಸ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್ ಮತ್ತೆ ವೆರಿ ರೇರ್ಲಿ ವರ್ಕ್ಡ್ ಏರಿಯಾ ಅಂದ್ರೆ ಪ್ರೊವರ್ಬ್ಸ್, ಇಡಿಯಮ್ಸ್ ಮತ್ತೆ ಫ್ರೇಜಸ್. ಅಂಡ್ ಲೆಸ್ ಸ್ಟ್ರೈನಿಂಗ್ ಬಟ್ ವೆರಿ ಡಿಮ್ಯಾಂಡಿಂಗ್ ಏನಿದೆ, ಈ ಕೊಲೊಕೇಶನ್ಸ್ ಮತ್ತೆ ಕ್ಲಾಸಸ್ ಮೇಲೆ ನಿಮ್ಮನ್ನ ಟೆಸ್ಟ್ ಮಾಡ್ತಾರೆ. ರೈಟ್? ಎಷ್ಟು ಮಾರ್ಕ್ಸ್ ಇರುತ್ತೆ ಐ ವಿಲ್ ಟೆಲ್ ಯು, ಡೋಂಟ್ ವರಿ ಅಟ್ ಆಲ್. ಹಾಗಾದ್ರೆ ಥರ್ಡ್ ಏರಿಯಾ, ಇಂಪಾರ್ಟೆಂಟ್ ಏರಿಯಾ, ಇಲ್ಲಿ ಫೌಂಡೇಶನಲ್ ರೂಲ್ಸ್ ಮೇಲೆ ನಿಮಗೆ ಕೇಳ್ತಾರೆ. ವಾಟ್ ಆರ್ ದೋಸ್ ಫೌಂಡೇಶನಲ್ ರೂಲ್ಸ್ ಅಂದ್ರೆ, ಪಾರ್ಟ್ಸ್ ಆಫ್ ಸ್ಪೀಚ್, ಟೈಮ್ ಅಂಡ್ ಟೆನ್ಸಸ್, ಕ್ವಶನ್ ಟ್ಯಾಗ್ಸ್ ಅಂಡ್ ಫ್ರೇಮಿಂಗ್ ಕ್ವಶನ್ಸ್, ಪಂಕ್ಚುಯೇಷನ್ಸ್ ಅಂಡ್ ಎರರ್ ಕರೆಕ್ಷನ್, ಫ್ರೇಜಲ್ ವರ್ಬ್ಸ್ ಮೇಲೆ ದೇ ಆರ್ ಗೋಯಿಂಗ್ ಟು ಟೆಸ್ಟ್ ಯು. ದೇ ಆರ್ ಗೋಯಿಂಗ್ ಟು ಟೆಸ್ಟ್ ಯುವರ್ ಮಾಸ್ಟ್ರಿ ಓವರ್ ದೀಸ್ ಆಸ್ಪೆಕ್ಟ್ಸ್. ರೈಟ್? ಜೊತೆಗೆ ಏರಿಯಾ 3 ಅಂತ ಬಂದಾಗ ಗ್ರಾಮರ್ ಅಲ್ಲಿ ಯು ಹ್ಯಾವ್ ಟು ವರ್ಕ್ ಆನ್ ಯುವರ್ ಆಕ್ಟಿವ್ ಪ್ಯಾಸೇಜಸ್ ಮೇಲೆ ವರ್ಕ್ ಮಾಡಬೇಕಾಗುತ್ತೆ. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್,
ಟೈಪ್ಸ್ ಆಫ್ ಸೆಂಟೆನ್ಸಸ್, ಸಿಂಪಲ್ ಟು ಕಾಂಪೌಂಡ್, ಕಾಂಪೌಂಡ್ ಟು ಕಾಂಪ್ಲೆಕ್ಸ್, ಕಾಂಪ್ಲೆಕ್ಸ್ ಟು ಸಿಂಪಲ್ ನಿಮಗೆ ಕ್ವಶನ್ಸ್ ಅನ್ನು ಕೊಟ್ಟು ಟೆಸ್ಟ್ ಮಾಡ್ತಾರೆ. ಹಾಗೆಯೇ ರಿಪೋರ್ಟ್ ಸ್ಪೀಚ್ ಡೈರೆಕ್ಟ್ ಟು ಇಂಡೈರೆಕ್ಟ್ ಮಾಡೋದಕ್ಕೆ ಹೇಳ್ತಾರೆ. ಸಮ್ ಟೈಮ್ಸ್ ಐ ಹ್ಯಾವ್ ಸೀನ್ ಪೇಪರ್ಸ್ ವೇರ್ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಇರೋದನ್ನ ಡೈರೆಕ್ಟ್ ಕನ್ವರ್ಟ್ ಮಾಡೋದಕ್ಕೆ ಕೂಡ ಕೇಳಿದ್ದಾರೆ. ಫಿಗರ್ ಆಫ್ ಸ್ಪೀಚ್ ಇರುತ್ತೆ. ಕಮ್ಯುನಿಕೇಶನ್ ಸ್ಕಿಲ್ಸ್ ಮತ್ತೆ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಮೇಲೆ ದೇ ಆರ್ ಗೋಯಿಂಗ್ ಟು ಟೆಸ್ಟ್ ಯುವರ್ ನಾಲೆಜ್. ಈ ಏರಿಯಾ ಮೇಲೂ ನೀವು ಸ್ಟಡಿ ಮಾಡಬೇಕಾಗತ್ತೆ. ಯೂಶಲಿ ಇದ್ರ ಮೇಲೆ ವರ್ಕ್ ಮಾಡಿರ್ತಾರೆ, ಬಟ್ ಐ ಹ್ಯಾವ್ ಸೀನ್ ಮೆನಿ ಸ್ಟೂಡೆಂಟ್ಸ್ ಸ್ಟ್ರಗಲಿಂಗ್ ಹಿಯರ್ ಇನ್ ದಿಸ್ ಏರಿಯಾದಲ್ಲಿ ಸ್ಟ್ರಗಲ್ ಮಾಡ್ತಾ ಇರ್ತಾರೆ. ರೈಟಿಂಗ್ ಎಬಿಲಿಟಿ, ನಾನು ಆಲ್ರೆಡಿ ಟೋಲ್ಡ್ ಯು, ರೈಟಿಂಗ್ ಎಬಿಲಿಟಿಲಿ ಎಡಿಟಿಂಗ್ ಏರಿಯಾ ಅಂತ ಬರುತ್ತೆ. ಎಡಿಟಿಂಗ್ ಏರಿಯಾಲಿ ಏನಿದೆ, ವಾಟ್ ಟು ಎಕ್ಸ್ಪೆಕ್ಟ್ ಫ್ರಮ್ ಎಡಿಟಿಂಗ್ ಏರಿಯಾ ಅಂದರೆ, ಇಲ್ಲಿ ಎಡಿಟಿಂಗ್ ಅಂಡ್ ಕರೆಕ್ಟಿಂಗ್ ಎರರ್ಸ್ ಇನ್ ಆರ್ಟಿಕಲ್ಸ್ ಎರರ್ಸ್ ಅನ್ನು ಕೇಳ್ತಾರೆ. ಪ್ರಿಪೊಸಿಷನ್ಸ್, ಟೆನ್ಸಸ್ ಮತ್ತೆ ವರ್ಡ್ ಫಾರ್ಮ್ಸ್, ಮೋಸ್ಟ್ ಆಫ್ ದ ಟೈಮ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಮೇಲೆ ಕ್ವಶನ್ಸ್ ಇರುತ್ತೆ. ಕಂಪೋಸಿಷನ್ ಅಂತ ಅಂದಾಗ ದೇ ವಿಲ್ ಗಿವ್ ಯು ಇನ್ಕಂಪ್ಲೀಟ್ ಸ್ಟೋರೀಸ್ ಮತ್ತೆ ಸ್ಟೋರಿ ರೈಟಿಂಗ್ ಮಾಡೋದು ಕೇಳ್ತಾರೆ. ಪ್ಯಾರಾಗ್ರಾಫ್ ರೈಟಿಂಗ್, ಡಿಸ್ಕ್ರಿಪ್ಟಿವ್, ನೆರೇಟಿವ್ ಮತ್ತೆ ಆರ್ಗ್ಯುಮೆಂಟೇಟಿವ್ ಯಾವುದನ್ನಾದ್ರೂ ಕೇಳ್ಬೋದು. ಫಂಕ್ಷನಲ್ ರೈಟಿಂಗ್ಸ್ ಅಂತ ಬಂದಾಗ ಪರ್ಸನಲ್ ಲೆಟರ್ಸ್ ಮತ್ತೆ ಅಫಿಷಿಯಲ್ ಲೆಟರ್ಸ್, ನೋಟಿಸಸ್, ಮೆಸೇಜಸ್, ಸ್ಲೋಗನ್ಸ್, ಅಡ್ವರ್ಟೈಸ್ಮೆಂಟ್ಸ್ ಮತ್ತೆ ಇಮೇಲ್ಸ್ ಇಷ್ಟನ್ನು ಕೊಡ್ತಾರೆ. ರೈಟ್. ಹಾಗೇನೆ ಈ ಹಿಂದೆ ನಮ್ಮ GPS ಸ್ಟೂಡೆಂಟ್ಸ್ ಯಾರೆಲ್ಲ ಇದಿರಲ್ಲ, ನಮ್ಮ ಕ್ಲಾಸ್ಗಳನ್ನ ಕೇಳಿ 2016ರಿಂದಲೂ ಕೂಡ ತಿಳ್ಕೊಳ್ತಾ ಬಂದಿದ್ರಿ. ಯು ಹ್ಯಾವ್ ಸೀನ್ ಪ್ಲಾಕಾರ್ಡ್ಸ್ಗಳನ್ನ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಿದಾಗ ಎಷ್ಟು ಸ್ಟ್ರಗಲ್ ಮಾಡಿದ್ರು ಸ್ಟೂಡೆಂಟ್ಸ್. ಸ್ಲೋಗನ್ಸ್ ಬರೆಯೋದಕ್ಕೂ ಕೂಡ ಕಷ್ಟ ಆಗಿತ್ತು. ನೋಟಿಸ್ ರೈಟಿಂಗ್, ಪ್ಲಾಕಾರ್ಡ್ ರೈಟಿಂಗ್, ಅಡ್ವರ್ಟೈಸ್ಮೆಂಟ್ ಎಲ್ಲಾನು ಕೂಡ ಅವಾಗ ಡಿಕೋಡ್ ಮಾಡಿದ್ವಿ ವಿತಿನ್ ನೋ ಮಿನಿಟ್. ಎಕ್ಸ್ಟೆಂಡೆಡ್ ರೈಟಿಂಗ್ಸ್ ಅಂತ ಎಸ್ಸೆ ರೈಟಿಂಗ್, ಆರ್ಟಿಕಲ್ಸ್ ಮತ್ತೆ ಪ್ರೊಫೈಲ್ಸ್ ರೈಟಿಂಗ್, ಬಯೋಗ್ರಫಿಕಲ್ ಸ್ಕೆಚಸ್ ಮತ್ತೆ ಡೈರಿ ಎಂಟ್ರಿ ಇವುಗಳನ್ನ ಕೂಡ ನಿಮಗೆ ಕೊಡ್ತಾರೆ. ಇವುಗಳ ಮೇಲೆ ನೀವು ಕ್ವಶನ್ಸ್ ಅನ್ನ ಟ್ಯಾಕಲ್ ಮಾಡಬೇಕು. ಡೈರಿ ಎಂಟ್ರಿ ಹಾಗೆ ಬಯೋಗ್ರಫಿಕಲ್ ಸ್ಕೆಚಸ್ ಏನಿದೆ, ಎಸ್ಸೆ ರೈಟಿಂಗ್, ಲಿಟ್ಲ್ ಬಿಟ್ ನಿಮ್ಮ ನಾಲೆಜ್ ಮತ್ತೆ ನಿಮ್ಮ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ, ಮನಿಪ್ಯುಲೇಷನ್ ಆಫ್ ಲ್ಯಾಂಗ್ವೇಜ್ ಅನ್ನ ನಿಮ್ಮನ್ನ ಟೆಸ್ಟ್ ಮಾಡುತ್ತೆ. ಫಿಫ್ತ್ ಏರಿಯಾ ಅಂತ ಬಂದಾಗ ನಿಮಗೆ ಬ್ರೀಫ್ ಹಿಸ್ಟ್ರಿ ಆಫ್ ಲ್ಯಾಂಗ್ವೇಜ್ ಕೇಳ್ತಾರೆ. ಟೀಚಿಂಗ್, ರೀಡಿಂಗ್ ಅಂಡ್ ರೈಟಿಂಗ್ ಸ್ಕಿಲ್ಸ್ ಮತ್ತೆ ಲಿಸ್ನಿಂಗ್ ಅಂಡ್ ಸ್ಪೀಕಿಂಗ್ ಸ್ಕಿಲ್ಸ್ ಮೇಲೆ, ಅಪ್ರೋಚಸ್ ಅಂಡ್ ಮೆಥಡ್ಸ್ ಅಂಡ್ ಟೆಕ್ನಿಕ್ಸ್ ಏನಿದೆ ಇವುಗಳ ಮೇಲೆ ನಿಮಗೆ ಕ್ವಶನ್ಸ್ ಇರುತ್ತೆ. ರೆಮಿಡಿಯಲ್ ಟೀಚಿಂಗ್ ಮತ್ತು ಅಸೆಸಿಂಗ್ ಆಫ್ ಲ್ಯಾಂಗ್ವೇಜ್ ಮೇಲೆ ಕೂಡ ಇರುತ್ತೆ. ಲ್ಯಾಂಗ್ವೇಜ್ ಲರ್ನಿಂಗ್ ರಿಸೋರ್ಸಸ್ ಮೇಲೆ ಕೂಡ ಇರುತ್ತೆ. ರೈಟ್. ಇಷ್ಟೆಲ್ಲ ಡೀಟೇಲ್ಡ್ ಆಗಿ ನೀವು ಓದ್ಕೋಬೇಕಾಗುತ್ತೆ. ದೀಸ್ ಆರ್ ದ 5 ಇಂಪಾರ್ಟೆಂಟ್ ಏರಿಯಾಸ್. ಸರ್, ಏರಿಯಾಸ್ ನಮಗೆ ಗೊತ್ತಿದೆಯೇ, ಹೇಗೆ ಕ್ವಶನ್ಸ್ ಬರುತ್ತೆ, ಯಾವುದ್ರ ಮೇಲೆ ಫೋಕಸ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ಈ ಕ್ಲಾಸಲ್ಲಿ ಹೇಳ್ತಾ ಹೋಗ್ತೀನಿ. ನೋಡಿ, ಈ ಏರಿಯಾಸ್ ಅಲ್ಲಿ ನಿಮಗೆ ಏನ್ ಮಾಡ್ತಾರೆ, ನಿಮ್ಮ ಪ್ರಿಪ್ರೇಷನ್ ಹೇಗೆ ನೀವು ಮಾಡಬೇಕು, ನಿಮ್ಮ ಸಿಲೆಬಸ್ ಅನ್ನ ಡಿಕೋಡ್ ಮಾಡ್ಕೊಳ್ಳೋದು, ಡೆಪ್ತ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಸಿಲೆಬಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ಪ್ಯಾರಮೌಂಟ್. ಅದರಲ್ಲಿ ನೋ ಡೌಟ್ ಅಟ್ ಆಲ್. ಹಾಗಾದ್ರೆ ಈ ವೇಟೇಜ್ ಹೇಗಿದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ನೋಡಿ, ಮೆಥಡ್ಸ್ ಅಂಡ್ ಸ್ಕಿಲ್ಸ್ಗೆ ಕೇವಲ 4% ಇರುತ್ತೆ ಕ್ವಶನ್ಸ್. ರೀಡಿಂಗ್ ಕಂಪ್ರೆಷನ್ ಮೇಲೆ 10%, ಆಲ್ಮೋಸ್ಟ್ 150 ಮಾರ್ಕ್ಸ್ ಅಲ್ಲಿ 15 ಮಾರ್ಕ್ಸ್ ಈ ಏರಿಯಾದಕ್ಕೆ ಬರುತ್ತೆ. ಆಲ್ಮೋಸ್ಟ್ ಏನಾಗುತ್ತೆ, 20 ಮಾರ್ಕ್ಸ್ ಗಿಂತ ಜಾಸ್ತಿ ನಿಮಗೆ ವೊಕ್ಯಾಬ್ಯುಲರಿ ಅಂಡ್ ಲೆಕ್ಸಿಸ್ ಅಂದ್ರೆ ಕಲೋಕೇಶನ್ಸ್ ಮೇಲೆ ಇರುತ್ತೆ. ರೈಟಿಂಗ್ ಅಂಡ್ ಕಾಂಪೋಸಿಷನ್ಸ್ ಆಲ್ಮೋಸ್ಟ್ 60 ಮಾರ್ಕ್ಸ್ ಇಲ್ಲಿ ಇರುತ್ತೆ ಏರಿಯಾ. ಹಾಗೇನೆ ಗ್ರಾಮರ್, ಅಡ್ವಾನ್ಸ್ಡ್ ಯೂಸೇಜ್, ಗ್ರಾಮರ್ ಅಂಡ್ ಯೂಸೇಜ್ ಮೇಲೆ 32% ಅಂದ್ರೆ ಆಲ್ಮೋಸ್ಟ್ 45 ಮಾರ್ಕ್ಸ್ ಇರುತ್ತೆ. ರೈಟ್. ಹಾಗೇನೆ ಇದಕ್ಕೆ ಒಂದು 6 ಮಾರ್ಕ್ಸ್ ನಾವು ಇಲ್ಲಿ ಡೆಡಿಕೇಟ್ ಮಾಡ್ಬೋದು. ಓವರ್ ಆಲ್ 150 ಮಾರ್ಕ್ಸ್ ಈ ರೀತಿ ಏನ್ ಮಾಡ್ತಾರೆ, ಡಿವೈಡ್ ಮಾಡ್ತಾರೆ. ನೋಡಿ, ನೆನ್ಪಿಡಿ, 70% ಆಫ್ ದ ಕ್ವಶನ್ಸ್ ಏನಿದೆ ಅದು ಯಾವ ಏರಿಯಾದಿಂದ ಬರುತ್ತೆ ಅಂದ್ರೆ ರೈಟಿಂಗ್ ಅಂಡ್ ಗ್ರಾಮರ್ ಅನ್ನುವಂತ ಈ 2 ಏರಿಯಾದಿಂದ ಬರುತ್ತೆ. 70% ಆಫ್ ದ ಕ್ವಶನ್ಸ್ ಈ 2 ಏರಿಯಾನ ಕವರ್ ಮಾಡೋದು ವೆರಿ ಈಸಿ. ವಿತ್ ಲಿಟ್ಲ್ ಪ್ರಾಕ್ಟೀಸ್ ಬೇಕು. ಹಾಗೇನೆ ನಾಲೆಜ್ ಅಬೌಟ್ ದೀಸ್ ಏರಿಯಾ, ಸೌಂಡ್ ನಾಲೆಜ್ ಇತ್ತು ಅಂತಂದ್ರೆ ಯು ಕ್ಯಾನ್ ಟ್ಯಾಕಲ್ ದ ಪೇಪರ್. ನಿಮ್ಮ ಪೇಪರ್ ಯೂಶಲಿ ಪರ್ಸೆಂಟೇಜ್ 65 to 75 ನಡುವೆ ನಿಮಗೆ ಕಟ್ ಆಫ್ ನಿಲ್ಲುತ್ತೆ. ಇದ್ರ ಬಗ್ಗೆ ಮುಂದೆ ಹೇಳೋಣ ಅಂತ. ಡೋಂಟ್ ವರಿ. ಫಸ್ಟ್, ಪ್ರೊಸೆಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಹಳಷ್ಟು ಜನ ನಮ್ಮ ಹುಡುಗರು ಇದ್ರ ಕಡೆನೇ ಇರ್ತಾರೆ. ಎಸ್ಪೆಷಲಿ ವರಿಡ್ ಅಬೌಟ್ ಮೆನ್ ಏನಿದಾರೆ, ನಮ್ಮ ಜೆಂಟಲ್ಮೆನ್, ಅವ್ರ ಬಗ್ಗೆ ವರಿ ಮಾಡ್ತೀನಿ. ದೇ ನೆವರ್ ವರ್ಕ್ ಆನ್ ದೀಸ್ ಥಿಂಗ್ಸ್. ಅವ್ರು ಯೂಶಲಿ ಈ ಪರ್ಸೆಂಟೇಜು, ಲಾಸ್ಟ್ ಟೈಮ್ ಏನಾಯ್ತು, ವೇಟೇಜು, ಇವುಗಳ ಬಗ್ಗೆ ವರಿ ಮಾಡ್ತಾರೆ. ಫಸ್ಟ್ ಫೋಕಸ್ ಆನ್ ಪ್ರೊಸೆಸ್. ನೀವು ಗೇನ್ ಮಾಡಿ ನಾಲೆಜನ್ನ, ಆನಂತರ ಇವುಗಳ ಬಗ್ಗೆ ವರಿ ಮಾಡ್ಬೋದು. ಓಕೆ, ಹಾಗಾದ್ರೆ ಮುಂದೆ ಹೋಗೋಣ. ನೋಡಿ, ಗ್ರಾಮರ್ ಮತ್ತೆ
ಅಲೋಕೇಶನ್ಸ್ ಹೇಗಿದೆ, ಮಾರ್ಕ್ಸ್ ಅಲೋಕೇಶನ್ ನೋಡೋಣ. ಲೆಟ್ಸ್ ಸಿ. ನೋಡಿ, ಕಾಂಪೋಸಿಷನ್ ಅಂಡ್ ರೈಟಿಂಗ್ ಎಬಿಲಿಟಿ ಮೇಲೆ 57 ಮಾರ್ಕ್ಸ್ ಬರುತ್ತೆ. ಲಾಸ್ಟ್ ಫ್ಯೂ ಪೇಪರ್ಸ್ ನಾವು ಡಿಕೋಡ್ ಮಾಡಿ ನೋಡಿದಾಗ 57 ಮಾರ್ಕ್ಸ್ ಕಾಂಪೋಸಿಷನ್ ಅಂಡ್ ರೈಟಿಂಗ್ ಎಬಿಲಿಟಿಗೆ ಇರುತ್ತೆ. ಆಲ್ಮೋಸ್ಟ್ 38 ಮಾರ್ಕ್ಸ್, 38%. ಗ್ರಾಮರ್ ಮತ್ತು ಅಡ್ವಾನ್ಸ್ ಯೂಸೇಜಿಗೆ 48 ಮಾರ್ಕ್ಸ್ ಇರುತ್ತೆ, ಆಲ್ಮೋಸ್ಟ್ 32%. ವೊಕ್ಯಾಬ್ಯುಲರಿ ಮೇಲೆ 24 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ, 16%. ರೀಡಿಂಗ್ ಕಾಂಪ್ರಿಹೆನ್ಷನ್ ಮೇಲೆ 15 ಮಾರ್ಕ್ಸ್ ಬರುತ್ತೆ, ನೆನ್ಪಿಟ್ಕೊಳ್ಳಿ, ಅದು 10%. ಹಾಗೆ ಮೆಥಡ್ಸ್ ಅಂಡ್ ಸ್ಕಿಲ್ಸ್ ಮತ್ತು ಫನೆಟಿಕ್ಸ್ ಮೇಲೆ ಭಾಳ ಜನ ಫನೆಟಿಕ್ಸ್ ಮೇಲೆ ವರಿ ಮಾಡ್ತಾರೆ ಅಂತಂದ್ರೆ ಕೇವಲ 6 ಮಾರ್ಕ್ಸ್ ಬರುತ್ತೆ. ಹಾಗಾಗಿ ಇಲ್ಲಿ ಮೆಥಡ್, ಸ್ಕಿಲ್ಸ್, ಫನೆಟಿಕ್ಸ್ ಯೂಶಲಿ 2 ಮಾರ್ಕ್ಸ್ ಕೇಳ್ತಾರೆ. ತುಂಬಾ ಎಫರ್ಟ್ ಅನ್ನು ಡಿಮ್ಯಾಂಡ್ ಮಾಡುವಂತ ಏರಿಯಾ. ಡೋಂಟ್ ವರಿ, ಐ ವಿಲ್ ಬಿ ವಿತ್ ಯು. ಹಾಗಾದ್ರೆ ಇದು ನಿಮಗೆ ಹೇಗೆ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ, ಕಳೆದ ಇಷ್ಟು ವರ್ಷಗಳಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ಒಂದು ಕ್ಲಿಯರ್ ಪಿಕ್ಚರ್. ಇದೊಂದು ನಿಮಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ರಿಮೆಂಬರ್ ದಿಸ್ ಪಾಯಿಂಟ್. ಹಾಗೇನೆ ನಿಮಗೆ ಒಂದು ಇನ್ಸೈಟ್ ಅನ್ನು ಕೊಡೋಕೆ ಇಷ್ಟಪಡ್ತೀನಿ. ಐ ವಿಲ್ ಗಿವ್ ಯು ಇನ್ಸೈಟ್. ಏನಪ್ಪ, 70% ಆಫ್ ಯುವರ್ ಸ್ಕೋರ್ ಡಿಪೆಂಡ್ಸ್ ಆನ್ ಯುವರ್ ಎಬಿಲಿಟಿ ಟು ಪ್ರೊಡ್ಯೂಸ್ ಅಂಡ್ ಮನಿಪುಲೇಟ್ ದ ಲ್ಯಾಂಗ್ವೇಜ್. ಇನ್ಸ್ಟೆಂಟ್ ಆಗಿ ಅಲ್ಲಿ ಎದುರುಗಡೆ ಕ್ವಶನ್ ಬಂದಾಗ ನೀವು ಯು ಕೆನಾಟ್ ಪ್ರಿಪೇರ್ ಯುವರ್ ಸೆಲ್ಫ್. ಈ 70% ಆಫ್ ದ ಕ್ವಶನ್ಸ್ಗೆ ನೀವು ಪ್ರಿಪೇರ್ ಮಾಡಿಕೊಂಡು ಬಾಹ್ಯಾಟ್ ಮಾಡ್ಕೊಂಡು ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಇನ್ಸ್ಟೆಂಟ್ ಆಗಿ ನೀವು ಅಲ್ಲಿ ವರ್ಕ್ ಮಾಡಬೇಕಾಗತ್ತೆ. ಥಿಯರಿ ನಾಲೆಜು 30% ಇರುತ್ತೆ, ಪ್ರಾಕ್ಟಿಕಲ್ ಮನಿಪುಲೇಷನ್ ಮೇಲೆ 70% ನಿಮಗೆ ವೇಟೇಜ್ ಕೊಡ್ತಾರೆ. ಬಹಳಷ್ಟು ನಿಮ್ಮ ಕೋಚಿಂಗ್ ಸೆಂಟರ್ಗಳಲ್ಲಿ ನಿಮಗೆ ಇದಕ್ಕೆ ವೇಟೇಜ್ ಕೊಟ್ಟು ನಿಮ್ಮನ್ನ 0 ಮಾಡ್ತಾರೆ, ನೆನಪಿಟ್ಕೊಳ್ಳಿ. ಅಪ್ಲಿಕೇಶನ್ ಆಫ್ ದ ಲ್ಯಾಂಗ್ವೇಜ್ ಮೇಲೆ ಹೆಚ್ಚಿನ ವರ್ಕ್ ಅನ್ನ ಮಾಡ್ಕೊಳೋದು ವೆರಿ ವೆರಿ ಇಂಪಾರ್ಟೆಂಟ್. ಬಹಳಷ್ಟು ಜನ ನೀವು ಆಫ್ಲೈನ್ ಕೋಚಿಂಗ್ ಹೋಗ್ತೀರ, ಅದರಲ್ಲಿ PSIಗೋ ಅಥವಾ IASಗೋ ಅಥವಾ KASಗೋ ಇರ್ತದೆ. ಅಲ್ಲಿ ಕೇವಲ ಕಾಂಪ್ಲಿಮೆಂಟರಿ ಲೆಸನ್ಸ್ ಇರುತ್ತೆ, ಡೀಟೇಲ್ಡ್ ಆಗಿ ನಿಮಗೆ ಹೇಳೋದಿಲ್ಲ, ನೆನಪಿಟ್ಕೊಳ್ಳಿ. ಬಟ್ ವಿ ಕ್ಯಾನ್ ಗಿವ್ ಯು ಅ ಡೀಟೇಲ್ಡ್ ಅನಾಲಿಸಿಸ್. ನಾವು ನಮ್ಮ ಕ್ಲಾಸಸ್ಗಳಲ್ಲಿ ಕೊಡ್ತಾ ಇದೀವಿ. ದಿಸ್ ಇಸ್ ನಾಟ್ ದ ಫಸ್ಟ್ ಟೈಮ್. ಹಾಗಾದ್ರೆ ಏನಿವೆ, ಮುಂದೋಗೋಣ. ನೀವು ಯು ಹ್ಯಾವ್ ಟು ಡೆಡಿಕೇಟ್ ಯುವರ್ ಸ್ಟಡಿ ಟೈಮ್. ಯಾವುದಕ್ಕೆ? ಫಾರ್ ಪ್ರಾಕ್ಟೀಸಿಗೆ ಡೆಡಿಕೇಟ್ ಮಾಡಬೇಕು. ರೈಟಿಂಗ್ ಎಸ್ಸೇಸ್, ಲೆಟರ್ಸ್, ಸ್ಟೋರೀಸ್ ಮತ್ತೆ ಕಂಪ್ಲೀಟಿಂಗ್ ಗ್ರಾಮ್ಯಾಟಿಕಲ್ ಟ್ರಾನ್ಸ್ಫಾರ್ಮೇಶನ್ ಆಫ್ ಎಕ್ಸರ್ಸೈಸಸ್ನ ನೀವು ಹ್ಯಾವ್ ಟು ವರ್ಕ್ ಆನ್ ರೆಗ್ಯುಲರ್ ಬೇಸಿಸ್ ಮೇಲೆ ವರ್ಕ್ ಮಾಡಬೇಕು. ಎರಡನೇ ಇಂಪಾರ್ಟೆಂಟ್ ಏನಂದ್ರೆ ಟ್ರಾನ್ಸ್ಫಾರ್ಮೇಶನ್ ಆಫ್ ಸೆಂಟೆನ್ಸಸ್ ಕೇಳ್ತಾರೆ. ರಿಪೋರ್ಟೆಡ್ ಸ್ಪೀಚ್ ಮೇಲೆ, ಆಕ್ಟಿವ್ ಪ್ಯಾಸಿವ್ ವಾಯ್ಸ್ ಮೇಲೆ, ಫ್ರಮ್ ಸಿಂಪಲ್ ಟು ಕಾಂಪೌಂಡ್, ಕಾಂಪೌಂಡ್ ಟು ಕಾಂಪ್ಲೆಕ್ಸ್, ಇವುಗಳ ಮೇಲೆ ನಿಮಗೆ ಕ್ವಶನ್ಸ್ ಇರುತ್ತೆ. ನೋಡಿ, ಪ್ಯಾಸಿವ್ ವಾಯ್ಸ್ ಮೇಲೆ, ರಿಪೋರ್ಟೆಡ್ ಸ್ಪೀಚ್ ಮೇಲೆ, ಸ್ಟ್ರಕ್ಚರ್ ಆಫ್ ದ ಸೆಂಟೆನ್ಸ್ ಮೇಲೆ, ಆಮೇಲೆ ಕಾಂಟೆಕ್ಸ್ಟ್ ಮೇಲೆ ನಿಮಗೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್, ಫ್ರೇಜಲ್ ವರ್ಬ್ಸ್ ಮತ್ತೆ ಯೂಸೇಜ್ ಆಫ್ ಟೆನ್ಸಸ್ ಮೇಲೆ ನಿಮಗೆ ಕ್ವಶನ್ಸ್ ಅನ್ನು ಕೇಳ್ತಾರೆ. ಬಿ ರೆಡಿ. ಇವುಗಳನ್ನ ಪ್ರಾಕ್ಟೀಸ್ ಮಾಡೋದು ಈಸಿ. ಅದರಲ್ಲಿ ಸ್ವಲ್ಪ ಕಾಂಪ್ಲಿಕೇಟ್ ಆಗೋದು ಫ್ರೇಜಲ್ ವರ್ಬ್ಸ್ ಮತ್ತೆ ಈ ಸ್ಟ್ರಕ್ಚರ್ ಮೇಲೆ ಕೇಳುವಂತ ಕ್ವಶನ್ಸ್. ಅದರ್ ದನ್ ದಟ್ ಇದನ್ನ ನೀವು ಯೂಶಲಿ ಪ್ರಾಕ್ಟೀಸ್ ಮಾಡಿರ್ತೀರ. ಹಾಗಾದ್ರೆ ಇನ್ಸೈಟ್ ಏನಪ್ಪ, ಯಾವ್ದು ಇಂಪಾರ್ಟೆಂಟ್ ಅಂತಂದ್ರೆ, ಕೀ ಫೈಂಡಿಂಗ್ ಏನಪ್ಪಾ ಅಂದ್ರೆ 60% ಆಫ್ ವೊಕ್ಯಾಬ್ಯುಲರಿ ಮತ್ತೆ ರೀಡಿಂಗ್ ಕಾಂಪ್ರಿಹೆನ್ಷನ್ ಇದೆ. ದೇ ಆರ್ ವೆರಿ ಇಂಪಾರ್ಟೆಂಟ್. ನಿಮ್ಮ 26% ಆಫ್ ಕ್ವಶನ್ಸ್ ಕಮ್ ಫ್ರಮ್ ದೀಸ್ ಏರಿಯಾಸ್. ವಿತ್ ಲೆಸ್ ಪ್ರಾಕ್ಟೀಸ್ ಯು ಕ್ಯಾನ್ ವರ್ಕ್ ಆನ್ ದಿಸ್. ಇವತ್ತು ಲೆಸ್ ಪ್ರಾಕ್ಟೀಸ್ ಜೊತೆಗೆ ನೀವು ವರ್ಕ್ ಮಾಡಬಹುದು. ಓಕೆ, ಹಾಗಾದ್ರೆ ನೀವು ಯು ಹ್ಯಾವ್ ಟು ಸ್ಟಡಿ. ವೈಲ್ ಸ್ಟಡಿಂಗ್, ಏನನ್ನ ಓದ್ತಿರ್ತೀರಲ್ಲ, ನೀವು ಎಕ್ಸ್ಟೆನ್ಸಿವ್ ಸ್ಟಡಿ ಮಾಡಬೇಕಾಗುತ್ತೆ. ಇನ್ ಡೆಪ್ತ್ ಅನಲೈಸಿಸ್ ಮಾಡ್ಕೊಳ್ತಾ ಹೋದ್ರೆ ಯು ಕ್ಯಾನ್ ಡಿಕೋಡ್ ಇಟ್, ಯು ಕ್ಯಾನ್ ವರ್ಕ್ ಆನ್ ದೀಸ್ ಆಸ್ಪೆಕ್ಟ್ ವೆರಿ ಈಸಿಲಿ. ಹಾಗಾದ್ರೆ ಏನನ್ನ ನೆಗ್ಲೆಕ್ಟ್ ಮಾಡಬಾರ್ದು, ಏನಪ್ಪಾ ಅಂದ್ರೆ ಮೆಥಡ್ಸ್ ಮತ್ತು ಅಪ್ರೋಚಸ್ ಅನ್ನ ನೀವು ವರ್ಕ್ ಮಾಡಿದ್ರೆ ಯು ಕ್ಯಾನ್ ಟೇಕ್ ಅವೇ 4 ಮಾರ್ಕ್ಸಸ್ ಅನ್ನು ಈಸಿಯಾಗಿ ವರ್ಕ್ ಮಾಡಬಹುದು, ರೈಟ್? ಹಾಗೇನೆ ನಿಮಗೆ ಯಾವುದು ನಿಮ್ಮ ಬ್ಲೂ ಪ್ರಿಂಟ್ ಏನಪ್ಪಾ ಅಂದ್ರೆ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. 70% ಹೈ ಪ್ರಯಾರಿಟಿ ಮೇಲೆ ವರ್ಕ್ ಮಾಡಿ ಇನ್ ದ ಬಿಗಿನಿಂಗ್. ಆಮೇಲೆ ನೆಕ್ಸ್ಟ್ ಇಂಪಾರ್ಟೆನ್ಸ್ ಫೌಂಡೇಶನ್ ಅಂದ್ರೆ ವೊಕ್ಯಾಬ್ಯುಲರಿ ಅಂಡ್ ರೀಡಿಂಗ್ ಕಂಪ್ರೆಷನ್ ಮೇಲೆ ಯು ಕ್ಯಾನ್ ಪ್ರಿಪೇರ್ ಯುವರ್ ಸೆಲ್ಫ್. ಲಾಸ್ಟ್ ಅಲ್ಲಿ ನೀವು ಟಾರ್ಗೆಟೆಡ್ ಅಪ್ರೋಚ್ ಅಲ್ಲಿ ನೀವು ಮೆಥಡ್ಸ್ ಅಂಡ್ ಅಪ್ರೋಚಸ್ ಮೇಲೆ ಫೋಕಸ್ ಮಾಡಬಹುದು. ಇಷ್ಟೆಲ್ಲ ಮಾಡೋದಕ್ಕೆ ನಿಮಗೆ ಟೈಮ್ ಇಲ್ಲ ಅಂತಂದ್ರೆ ನೀವು ನಮ್ಮ ಕ್ಲಾಸ್ಗಳನ್ನ ಜಾಯ್ನ್ ಆಗ್ಬೋದು. 8217670405 ಏನಿದೆ, ಇದು ನಮ್ಮ ನಂಬರ್ಸ್ ಇದೆ. ಮತ್ತೊಂದು ನಂಬರ್ 636115
5363 ನಂಬರ್ಸ್ ಇದೆ. ಇವುಗಳಿಗೆ ನೀವು ಜಾಯ್ನ್ ಆಗ್ಬೋದು. ಇಲ್ಲಿ ಪೇಪರ್ 1 ಮತ್ತು ಪೇಪರ್ 2 ಕ್ಲಾಸಸ್ಗಳನ್ನು ನಾವು ಕೊಡ್ತೀವಿ. ಯಾರೆಲ್ಲ ಈಗಾಗಲೇ ಜಾಯ್ನ್ ಆಗಿದ್ದೀರಿ ಅವ್ರ ನೀಡ್ ನಾಟ್ ಟು ವರಿ, ನಿಮಗೆಲ್ಲ ಕ್ಲಾಸ್ಗಳು ಬರ್ತಾ ಹೋಗ್ತದೆ. ನೀವು 2 ಇಯರ್ಸ್ ಇಂದ ಇರಲಿ ನಮ್ಮ ಗ್ರೂಪಲ್ಲಿ, 3 ಇಯರ್ಸ್ ಇಂದ ಇರಲಿ ಅಥವಾ ಲಾಸ್ಟ್ 6 ಮಂತಲ್ಲಿ ಜಾಯ್ನ್ ಆಗಿರಲಿ, ಎಲ್ಲರಿಗೂ ಕೂಡ ನ್ಯೂ ಅಪ್ಡೇಟ್ಸ್ ಬರ್ತದೆ. ಡೋಂಟ್ ವರಿ. ಹಾಗಾದರೆ ಲಾಸ್ಟ್ ನಾನು ನಿಮಗೆ ಹೇಳಬೇಕು ಅಂತಂದರೆ, ಈ ನಾನು ನಿಮಗೆ ಏನು ಬ್ಲೂ ಪ್ರಿಂಟ್ ನೀಡಿದ್ದೀನಿ ಇದ್ರ ಮೇಲೆ ಯು ಹ್ಯಾವ್ ಟು ವರ್ಕ್ ಆನ್ ದಟ್. ಈ ಸ್ಟ್ರಾಟಜಿ ಏನಿದೆ, ಯಾವುದ್ರ ಮೇಲೆ ಇಂಪಾರ್ಟೆನ್ಸ್ ಕೊಡಬೇಕು ಅದು ನಿಮಗೆ ನೆನಪಲ್ಲಿ ಇಟ್ಕೊಳ್ಳಿ. ಹಾಗಾದರೆ GPS Star ಇಂಗ್ಲಿಷ್ ಕೋಚಿಂಗ್ ಅಂದ ತಕ್ಷಣ ಯು ಹ್ಯಾವ್ ಟು ರಿಮೆಂಬರ್ ರಾಮನ್ ಟ್ಯುಟೋರಿಯಲ್ಸ್. ಈ ಏರಿಯಾದಲ್ಲಿ ವಿ ಆರ್ ವರ್ಕಿಂಗ್ ಫ್ರಮ್ 2016 ಇಂದ ಶುರು ಮಾಡಿದ್ದು, ನಮ್ಮ ಜರ್ನಿ ಶುರು ಮಾಡಿದ್ದೆ ಇದರಿಂದ. ಲೇಟರ್ ವಿ ಮೂಡ್ ಆನ್. ಹಾಗಾದರೆ ನೀವು ಕಾಲ್ ಮಾಡಿ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಡೀಟೇಲ್ಸ್ ಅನ್ನು ತೆಗೆದುಕೊಳ್ಳಿ. ಇದೇ 15th ಇಂದ ನಿಮಗೆ ಕ್ಲಾಸ್ಗಳು ಶುರು ಆಗ್ತಾ ಇದೆ. ಯು ಕ್ಯಾನ್ ಜಾಯ್ನ್ ಅವರ್ ಕ್ಲಾಸಸ್. ಇಲ್ಲಿ 4 ಮಂತ್ ಕೋರ್ಸ್ ಇರುತ್ತೆ. 4 ಮಂತು ಪ್ರೀ ರೆಕಾರ್ಡೆಡ್ ಕ್ಲಾಸಸ್ ಮತ್ತು ಅಡಿಷನಲ್ ಅಪ್ಡೇಟ್ಸ್ ಕೊಡ್ತೀವಿ. ಜೊತೆಗೆ ಡೆಡಿಕೇಟೆಡ್ ಆಗಿ ನೋಟಿಫಿಕೇಶನ್ ಆದಮೇಲೆ 1.5 ಮಂತ್ ನಿಮಗೆ ಲೈವ್ ಕ್ಲಾಸ್ಗಳನ್ನು ಕೂಡ ನಿಮಗೆ ಅಪ್ಡೇಟನ್ನು ಕೊಡ್ತೀವಿ. ರೈಟ್? ಹಾಗಾದರೆ ಆಲ್ಮೋಸ್ಟ್ ಒಂದು 5 ಮಂತ್ಸ್ ಕೋರ್ಸ್ಗೆ ರೆಡಿ ಇರಿ. ವೆರಿ ಲೆಸ್ ಫೀಸ್ ಇದೆ. ಇನ್ನು ಉಳಿದಿದ್ದು ನಿಮ್ಮ ಚಾಯ್ಸ್. Okay, and we respect your choice. Thank you. If you have any comments, please comment below. And if you like the video, like ಮಾಡಿ. If you are watching for the first time, subscribe ಮಾಡ್ಕೊಳ್ಳಿ. Okay, thank you. Let's meet in next class.